ಎಲ್ಲರಿಗೂ ನಮಸ್ಕಾರ. ಕಮ್ಮಿ ಸಮಯದಲ್ಲಿ ಸಿಂಪಲಾಗಿ ಮಾಡಬೇಕು, ಆದರೆ ಟೇಸ್ಟ್ ಮಾತ್ರ ಬೊಂಬಾಟಾಗಿರಬೇಕು ಅಂತೇಳೋರಿಗೆ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು ವಾಂಗಿಬಾತನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ನಾನಿಲ್ಲಿ ಹಸ್ರಾಗಿರೋ ಬದನೆಕಾಯಿನ ತೊಗೊಂಡಿದ್ದೀನಿ. ಇದು ವಾಂಗಿಬಾತ್ಗೆ ತುಂಬಾ ಸೂಟಬಲ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಉದ್ದುದ್ದಕ್ಕೆ ದಪ್ಪ ದಪ್ಪ ಕಟ್ ಮಾಡ್ಕೊಳ್ಳಿ. ಯಾಕಂತೇಳಿದ್ರೆ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಯ್ತಾ ಇರ್ಬೇಕಾದ್ರೆ ಅದು ತುಂಬಾ ಅನ್ನಕ್ಕೆ ಕಳಿಸೋಗ್ಬಿಡುತ್ತೆ, ಬೇಗ ಬದನೆಕಾಯಿ ಬೇಯೋದ್ರಿಂದ ಕಳಿಸೋಗ್ಬಿಡುತ್ತೆ. ಅದರಿಂದ ನಾನು ಉದ್ದುದ್ದಕ್ಕೆ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಗೆ ಬಿಡಬಾರ್ದು, ನೀರೊಳಗಡೆ ಹಾಕಬೇಕು, ಯಾಕಂದರೆ ಕಪ್ಪಾಗುತ್ತೆ ಅದು ಬದನೆಕಾಯಿ. ನೆಕ್ಸ್ಟು ಇಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ, 4 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ 2 ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಸ್ವಲ್ಪ ಕಾಯ್ದ ಮೇಲೆ ನಾವು ಸಾಸಿವೆನ ಆ್ಯಡ್ ಮಾಡ್ಕೊಳ್ಳೋಣ. ಸಾಸಿವೆ ಫುಲ್ ಸಿಡಿಬೇಕು, ಸಿಡಿಯೋವರೆಗೂ ಹಾಗೆ ಬಿಡಬೇಕು. ನೆಕ್ಸ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ಕಡಲೆಬೀಜ ಸ್ವಲ್ಪ ಹುರಿದಾದ್ಮೇಲೆ ಕಡಲೆಬೇಳೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಹುರಿದಾದ್ಮೇಲೆ ನಾವು ಉದ್ದಿನಬೇಳೆ ಹಾಕ್ತಿದ್ದೀನಿ. ಉದ್ದಿನಬೇಳೆ ಬೇಡ ಅಂತೇಳಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ಇದು ಗೋಲ್ಡ್ ಕಲರ್ ಬರೋವರೆಗೂ ಹಾಗೆ ತಿರುಗ್ತಾನೆ ಇರಬೇಕು, ಕಮ್ಮಿ ಉರಿ ಕೊಡಬೇಕು. ಯಾಕಂತೇಳಿದ್ರೆ ಬೇಗ ಸೀದೋಗ್ಬಿಡುತ್ತೆ. ಕಮ್ಮಿ ಉರಿಲೇ ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡಿಕೊಂಡೆ, ನಾನು ಈರುಳ್ಳಿನೂ ಆ್ಯಡ್ ಮಾಡಿಕೊಂಡೆ. ನೀಟಾಗಿ ಅದು ಬ್ರೌನ್ ಕಲರ್ ಬರೋವರೆಗೂ ನಾವು ಹಾಗೆ ತಿರುಗ್ತಾನೆ ಇರಬೇಕು. ಈರುಳ್ಳಿ ತುಂಬಾ ಸಾಫ್ಟ್ ಆಗೋವರೆಗೂ ನಾವು ತಿರುಗ್ತಾ ಇರಬೇಕು, ಇಲ್ಲ ಅಂತೇಳಿದ್ರೆ ಈರುಳ್ಳಿ ಹಸಿ ವಾಸನೆ ಇದ್ದರೆ ತಿನ್ನೋಕ್ಕಾಗೋದಿಲ್ಲ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂಥರ ರುಚಿ ಕೊಡುತ್ತೆ. ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಇವಾಗ ನಾನು ನೀಟಾಗಿ ಟೊಮೊಟೊ ಹಣ್ಣು ಸಾಫ್ಟ್ ಆಗೋವರೆಗೂ ತಿರುಗ್ತಾನೆ ಇದ್ದೀನಿ. ಆಗ ಎಲ್ಲ ಸಾಫ್ಟ್ ಆದಮೇಲೆ ನೀವು ಬದನೆಕಾಯಿನ ಆ್ಯಡ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಒಗ್ಗರಣೆಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡ್ಕೋಬೇಡಿ. ಯಾಕಂತೇಳಿದ್ರೆ ಒಗ್ಗರಣೆಯಲ್ಲಿ ಬೇಯೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಅದು ತುಂಬ ಸಾಫ್ಟ್ ಆಗೋವರೆಗೂ ಬೇಯೋವರೆಗೂ ಹಾಗೆ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡಾದ್ಮೇಲೆ ನೀವು ಸ್ವಲ್ಪ ನೋಡ್ಕೊಳ್ಳಿ, ಬದನೆಕಾಯಿ ಸ್ವಲ್ಪ ಕಲ್ಲರ್ ಬಿಟ್ಕೊಳ್ಳುತ್ತೆ. ಆವಾಗ ನೀವು ಉಪ್ಪಿನ ಪುಡಿನ ಅಂತಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಹಾಕ್ಕೋಬೋದು. ನಾನಿಲ್ಲಿ MTR ವಾಂಗಿಬಾತ್ ಮಸಾಲಾನ ಆ್ಯಡ್ ಮಾಡ್ಕೊತಿದ್ದೀನಿ. ನೀವೇನಾದರೂ ಮನೆಯಲ್ಲೇ ಮಸಾಲಾನ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದನ್ನು ಹಾಕೋಬೋದು. ನಾನು ಇದರಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ, ಯಾಕಂತೇಳಿದ್ರೆ ಪೂರ್ತಿ ಹಾಕಿದ್ರೆ ಮಸಾಲೆ ಜಾಸ್ತಿ ಆಗುತ್ತೆ. ಅದರಿಂದ ನಾನು ಸ್ವಲ್ಪ ಹಾಕೋತಾಯಿದ್ದೀನಿ. ಯಾವುದೇ ಕಲರ್ನ ಆ್ಯಡ್ ಮಾಡಿಲ್ಲ, ವಾಂಗಿಬಾತ್ ಮಸಾಲೆ ಒಂದು ಬಿಟ್ಟರೆ ನಾನು ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ. ಆದ್ರೂ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಗೊಜ್ಜು ಬಂದಿದೆ ನೋಡಿ. ನಾವು ಯಾವಾಗಲೂ ಈರುಳ್ಳಿನ ನೀಟಾಗಿ ಫ್ರೈ ಮಾಡಿಕೊಂಡು ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗೊಜ್ಜು ಚೆನ್ನಾಗಿ ಬರುತ್ತೆ, ಜಾಸ್ತಿನೂ ಬರುತ್ತೆ. ನಾವು ಹಸಿದ್ರೆ ಮಾಡಿದ್ರೆ ಯಾವ ಟೇಸ್ಟೂ ಚೆನ್ನಾಗಿ ಬರಲ್ಲ, ಏನೂ ಬರಲ್ಲ. ನಾನಿಲ್ಲಿ ಹುಣಸೆ ಹುಳಿನ ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಟೊಮೊಟೊ ಹಣ್ಣೆ ಜಾಸ್ತಿ ಹಾಕಿದ್ದೀರಾ ಅಂತೇಳಿದ್ರೆ ಸಾಕಾಗುತ್ತೆ. ವಾಂಗಿಬಾತ್ಗೆ ಹುಣಸೆ ಹುಳಿನೇ ತುಂಬಾ ರುಚಿಯಾಗಿ ಕೊಡುತ್ತೆ. ಆವಾಗ ಗೊಜ್ಜು ಚೆನ್ನಾಗಿ ಬರುತ್ತೆ. ಅದರಿಂದ ನಾನು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಕಮ್ಮಿ ಉರಿಲೇ ಬೇಯಿಸ್ತಾಯಿದ್ದೀನಿ. ಜಾಸ್ತಿ ಉರಿ ಕೊಟ್ಟರೆ ಸೀದೋಗುತ್ತೆ ಅಂತ ಕಮ್ಮಿ ಉರಿಲೇ ಕೊಟ್ಟಿದ್ದೀನಿ. ಎಣ್ಣೆ ಬಿಟ್ಕೊಳ್ಳೋವರೆಗೂ ಹಾಗೆ ಚೆನ್ನಾಗಿ ಬೇಯಿಸ್ಕೊಂಡೆ. ಮಸಾಲ ಬೆಂದ ಮೇಲೆ ನಾವು ಮಸಾಲೆಗೆ ರೈಸ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಪುಳಿಯೋಗರೆ ಚಿತ್ರಾನ್ನ ಕಳಿಸ್ತೀವಲ್ಲ ಆ ರೀತಿ ಕಲಿಸ್ಕೊಂಡು, ಏನಾದರೂ ಖಾರ ಕಮ್ಮಿ ಇದ್ದರೆ ನೀವು ಖಾರದ ಪುಡಿ ಬೇಕಾದರೂ ಹಾಕೋಬೋದು, ರುಚಿಗೆ ತಕ್ಕಷ್ಟು ಉಪ್ಪನ್ನೂ ಹಾಕ್ಕೋಬೋದು ಬೇಕಾದರೆ ನೀವು. ಇವಾಗ ವಾಂಗಿಬಾತ್ ರೆಡಿ ಆಗಿದೆ, ತುಂಬಾ ಟೇಸ್ಟಾಗಿದೆ, ಕಡಿಮೆ ಟೈಮಲ್ಲಿ ಮಾಡ್ಬೋದು. ಏನು ತರಕಾರಿ ಏನೂ ಹಾಕ್ಬೇಡಿ, ಹಾಗೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಬಗ್ಗೆ ಮತ್ತೆ ಸಿಗೋಣ. ಬಾಯ್.